ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಹೊಸ ಗೋಸ್ಟ್ ವಿಡಿಯೋಗೆ ಸ್ವಾಗತ. ಇವತ್ತು ಏನು ಕಂಟೆಂಟ್ ಅಂತಂದರೆ, ಲಾಸ್ಟ್ ಟೈಮ್ ಒಂದು ವಿಡಿಯೋ ನೋಡಿದ್ದೀರಾ. ಒಂದು ಸ್ಮಶಾನಕ್ಕೆ ನನಗೆ ಗೊತ್ತಿಲ್ದಿರಂಗೆ ಇಲ್ಲಿರೋ ಹುಡುಗರು ಚಾಲೆಂಜ್ ಟೈಪಲ್ಲಿ ಕಳಿಸಿದ್ರು. ನೈಟ್ 1 ಗಂಟೆಗೆ ಅಲ್ಲೊಂದು ಸರ್ಪ್ರೈಸ್ ಇದೆ, ಹೋಗ್ಬಿಟ್ಟು ನೀನು ನೋಡ್ಕೊಂಬಾ ಅಂತ ಅಂದಿದ ತಕ್ಷಣ ನಾನು ಒಬ್ಬನೇ ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಇದೇ ದಾರಿಯಲ್ಲೇ ನಡ್ಕೊಂಡು ಹೋಗಿದ ತಕ್ಷಣ ಸ್ಮಶಾನ ಅಲ್ಲಿ ಬಂದ್ಬಿಟ್ಟು ನನ್ನ ಯಾರೋ ಕಿಚ್ಚಿದ ತಕ್ಷಣ ನಾನು ಎದುರ್ಕೊಂಡು ಓಡ್ ಬಂದ್ಬಿಟ್ಟಿದ್ದೆ. ಸೊ ಇವತ್ತು ಬಂದ್ಬಿಟ್ಟು ನಾನು ನನ್ನ ಟೀಮ್ ಜೊತೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ಒಬ್ಬನೇ ಬಂದಿದ್ದೆ, ಇವತ್ತು ನನ್ನ ಟೀಮ್ ಜೊತೆ ಬಂದಿದ್ದೀನಿ. ಸೊ ಅಲ್ಲಿ ಅದೇ ಥರ ಸೌಂಡು ಇಲ್ಲಾಂದ್ರೆ ಯಾರಾದರೂ ವ್ಯಕ್ತಿ ಇದ್ರು, ಹೋದ್ಸಲಿ ಬಂದವಾಗ ಕನ್ಫರ್ಮ್ ನನ್ನ ಯಾರೋ ಓಡಿಸ್ಕೊಂಡ್ಬಂದ್ರು, ಯಾರೋ ಒಬ್ಬ ಹುಚ್ಚಾನೋ ಸೈಕನೋ ಗೊತ್ತಿಲ್ಲ, ಅವರಿದ್ರು. ಸೊ ಇವಾಗ ನಮ್ಮ ಟೀಮೆಲ್ಲ ನಾವೇನು ಅನ್ಕೊಂಡಿದ್ದೀರಿ, ಅಲ್ಲಿ ಹೋಗ್ತೀರಿ. ಆ ಥರ ಏನಾದರೂ ಆದರೆ ಇನ್ನೂ ಇಲ್ಲಿರೋ ಜನ ಹೇಳ್ತಾನೆ ಇದ್ದಾರೆ, ನೀವು ಬಂದು ಹೋದಾದ್ಮೇಲೂ ನಮಗೆ ಆ ಥರ ಇನ್ನೂ ತೊಂದರೆ ನಡೀತಾನೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ಅದಕ್ಕೆ ನಾವು ಇವತ್ತು ಹೋಗಿ ನೋಡ್ತೀವಿ. ಇವತ್ತು ಅಲ್ಲಿ ಏನಿದೆಯೋ ಸೀಕ್ರೆಟು ಅದಕ್ಕೆ ಸೊಲ್ಯೂಷನ್ನ ಕಂಡುಹಿಡಿದು ಬರೋದೇ ಇವತ್ತು ನಮ್ಮ ಕೆಲಸ. ಸೊ ನಮ್ಮ ಜೊತೆ ಬಂದ್ಬಿಟ್ಟು ನನ್ನ ಟೀಮ್ ನೋಡಿ 4 ಜನ ಬಂದಿದ್ದೀವಿ ನಾವು. ಸೊ ಸುನೀಲು, ಉದಯಿ, ಚಿನ್ನ ಅಂತ ಅಂದ್ಬಿಟ್ಟು, ನನ್ನ ಹೆಸರು ಮಲ್ಲೇಶು. ಸೊ ಇವತ್ತು ನಾವು 4 ಜನ ಹೋಗ್ಬಿಟ್ಟು ನಾವು ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಇವತ್ತು ಸಾಲ್ವ್ ಮಾಡಿಬಿಟ್ಟು ಬರ್ತೀರಿ. ಇನ್ನೊಂದು ನಾವು ಬಂದ್ಬಿಟ್ಟು ಸೇಫ್ಟಿಯಿಂದ ಮಾಡ್ತಾ ಇರೋದು ಈ ವಿಡಿಯೋ. ಇಲ್ಲಿರೋ ಲೋಕಲಲ್ಲಿರೋ ದೊಡ್ಡ ಜನರ ಹತ್ರ ಎಲ್ಲ ನಾವು ಮಾತಾಡಿದ್ದೀವಿ, ದೊಡ್ಡವ್ರ ಹತ್ರ ಎಲ್ಲ ಮಾತಾಡಿದ ತಕ್ಷಣ ಸರಿಯಪ್ಪ ನೀನು ಹೋಗಿರೋ, ಅಕಸ್ಮಾತ್ ಏನಾದರೂ ತೊಂದರೆ ಆಯ್ತಂದ್ರೆ ನೀವು ನಮಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ಓಡ್ ಬರ್ತೀರಿ ಅಂತ ಹೇಳಿದ್ದಾರೆ. ಆ ಧೈರ್ಯದಲ್ಲಿ ನಾವು ಹೋಗ್ತಿರೋದು. ಸೊ ಬೇರೆಯವ್ರು ಯಾರು ಈ ಥರ ರಿಸ್ಕ್ ತೊಗೊಬೇಡಿ, ಇದೊಂದು ಚಿಕ್ಕ ರಿಕ್ವೆಸ್ಟ್ ಅನ್ಕೊಳ್ಳಿ. ಸರಿ ಫ್ರೆಂಡ್ಸ್, ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಅವತ್ತು ಬಂದ್ಬಿಟ್ಟು ಇದೇ ರೋಡಲ್ಲೇ ನಾನು ಒಬ್ಬನೇ ಬಂದು ನಡ್ಕೊಂಡು ಹೋಗ್ತಾ ಇದ್ದೆ. ನೋಡಿ, ಸೊ ಆ ಕಡೆ ಈ ಕಡೆ ಬಂದ್ಬಿಟ್ಟು ಮಾವಿನ ತೋಟ, ಮತ್ತೆ ಈ ಕಡೆ ಮಾವಿನ ತೋಟ ಇದೆ, ಈ ಕಡೆ ಹುಣಸೆಹಣ್ಣು ಗಿಡಗಳಿದೆ. ಸೊ ಈ ರೂಟಲ್ಲಿ ನಡ್ಕೊಂಡು ಹೋಗ್ಬೇಕು. ಹುಣಸೆಹಣ್ಣು ಮರ, ಸಾರಿ ಫ್ರೆಂಡ್ಸ್, ಎಲ್ಲ ವಿಡಿಯೋದಲ್ಲೂ ಗಿಡ ಅಂತಿದ್ದೀನಿ, ಮರಗಳು ಸಾರಿ. ಮಾವಿನಕಾಯಿ ಮರ ಬಂದ್ಬಿಟ್ಟು ಜಾಸ್ತಿ ಇದೆ. ಬಟ್ ಅವತ್ತು ಬಂದ್ಬಿಟ್ಟು ಒಬ್ಬನೇ ಬಂದಿರೋದ್ರಿಂದ ನಾನು ಎದುರ್ಕೊಂಡು ಓಡ್ ಬಂದೆ. ಇವತ್ತು ಏನೇ ನಡೀಲಿ, ಅಲ್ಲಿ ಯಾರೇ ಇರಲಿ, ಅದಕ್ಕೊಂದು ಸೊಲ್ಯೂಷನ್ನ ನಾವು ಇವತ್ತು ನೋಡ್ತೀರಿ. ಫ್ರೆಂಡ್ಸ್, ಫೈನಲ್ ಆಗಿ ಆ ಮಿಸ್ಟೀರಿಯಸ್ ಲೆಫ್ಟ್ ಟರ್ನ್ಗೆ ನಾನು ಬಂದ್ಬಿಟ್ಟಿದ್ದೀನಿ. ಏನಪ್ಪ ಮಿಸ್ಟೀರಿಯಸ್ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದವ್ರಿಗೆ ಎಲ್ಲರಿಗೂ ಗೊತ್ತು, ಲೆಫ್ಟ್ ಟರ್ನ್ ತೊಗೊಂಡಿದ ತಕ್ಷಣ ಮಶಾನ ಇದೆ. ಸೊ ಆ ಲೆಫ್ಟ್ ಟರ್ನ್ಗೆ ಬಂದ್ಬಿಟ್ಟಿದ್ದೀವಿ ನಾವು. ಸೊ ಆ ಬಂದಿರೋ ಕ್ಲಿಪ್ನ ಕಟ್ ಮಾಡಿದ್ದೀನಿ, ಯಾಕಂದರೆ ಆ ಕ್ಲಿಪ್ಪೇ ಬಂದ್ಬಿಟ್ಟು ಆ ವಿಡಿಯೋನೇ 10 ನಿಮಿಷ ಮೇಲೆ ಬಂದಿದೆ. ಅಷ್ಟೊಂದು ಲ್ಯಾಗ್ ತೋರ್ಸೋದು ನನಗೆ ಇಷ್ಟ ಇಲ್ಲ. ಸೊ ಎಲ್ಲಿಂದ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾನು ಡೈರೆಕ್ಟಾಗಿ ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ ಲೆಫ್ಟ್ ಟರ್ನ್ ಬಂದ್ಬಿಟ್ಟು ಇದೆ ಫ್ರೆಂಡ್ಸ್, ನೋಡ್ತೀನಿ ಹೋಗೋಣ. ಸೊ ಈ ಲೆಫ್ಟ್ ಟರ್ನು ಲಾಸ್ಟ್ ಟೈಮ್ ಒಬ್ಬನೇ ಬಂದವಾಗ ನನಗಾಗಿರೋ ಸೀನು ಇದೇ ಲೆಫ್ಟ್ ಟರ್ನಲ್ಲಿ ಫ್ರೆಂಡ್ಸ್. ಸೊ ಇಲ್ಲಿ ಬಂದಿದ ತಕ್ಷಣ ನಮಗೆ ಮಶಾನ ಸಿಗುತ್ತೆ. ಪ್ರೀವಿಯಸ್ ವಿಡಿಯೋ ಏನಿಲ್ಲ, ಪ್ರೀವಿಯಸ್ ವಿಡಿಯೋ ನಾನು ನೋಡಿದವ್ರಿಗೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನೋಡಿ, ಮಶಾನ ಗೋರಿ ಫ್ರೆಂಡ್ಸ್. ಬರೋ ಇಲ್ಲಿ ಫ್ರೆಂಡ್ಸ್, ಲಾಸ್ಟ್ ಟೈಮು ಇಲ್ಲಿ ನಾನು ಲೈಟ್ ಆನ್ ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಮ್ಗೆ ಯಾವ ಥರ ಸೀನ್ ನಡೀತೋ, ಸೊ ಇವಾಗ ನಮ್ಗೆ ಅದು ಹೌದಾ. ಸೊ ಎಲ್ಲ ಅವನೊಬ್ಬನೇ ಹೇಳ್ತಾವ್ರೆ ಫ್ರೆಂಡ್ಸ್. ಸೊ ಇವಾಗ ನಾವೇನು ಮಾಡ್ತೀವಿ ಅಂತಂದ್ರೆ, ನಾವು ಬಂದಿರೋದು ಎಲ್ಲರಲ್ಲೊಂದು ಅದೇ ಕಣೋ ನಾನು ಹೇಳ್ತೀನಿ. ನಾವೇನು ಮಾಡೋಣ,
ಧೈರ್ಯ ಇದೆಯಾ? ಸೊ ನಾವೆಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಫ್ರೆಂಡ್ಸ್, ಅವನ್ನ ಹೋಗ್ಬಿಟ್ಟು ನಾವು ಹಿಡಿತೀವಿ. ಹಿಡಿದ್ಬಿಟ್ಟು ಅವನೇನಾದರೂ ಒಂಥರ ರಾಂಗಾಗಿ ಅನ್ಸಿದ್ರೆ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನು ಮತ್ತು ನಮ್ಗೆ ಇಲ್ಲಿರೋ ಲೋಕಲ್ ಅವರು ದೊಡ್ಡವ್ರು ರಿಪೋರ್ಟೆಲ್ಲ ಇದೆ, ಅವ್ರನ್ನೆಲ್ಲ ಫೋನ್ ಮಾಡಿಬಿಟ್ಟು ಕರ್ಸ್ಕೊಂಡ್ಬಿಟ್ಟು ನಾವು ಅವನ್ನ ಏನು ಮಾಡ್ಬೇಕಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಸೊ ಇವಾಗ ಬಂದ್ಬಿಟ್ಟು ಅವನ್ನ ಹಿಡಿಯೋ ಗಂಟ ನಾನು ಲೈಟ್ ಆನ್ ಮಾಡೋಕ್ಕಾಗಲ್ಲ. ಸೊ ಲೈಟ್ ಆಫ್ ಮಾಡಿಬಿಟ್ರು, ಲೈಟ್ ಆಫ್. ಸೊ ಫ್ರೆಂಡ್ಸ್, ಇವಾಗ ಒಂದು 5 ನಿಮಿಷವರೆಗೂ ಹಿಂಗೆ ವಿಡಿಯೋ ಕತ್ತಲ್ಲೇ ಬರೋದು. ಸೊ ಇದರಲ್ಲಿ ಇದನ್ನ ದಯವಿಟ್ಟು ಯಾರು ಏನು ಬೇಜಾರು ಮಾಡ್ಕೊಂಬೇಡಿ. ಹಿಡ್ದಾದ್ಮೇಲೆ ನಾವು ವಿಡಿಯೋ ಟಾರ್ಚ್ ಎಲ್ಲ ಆನ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀವಿ ಯಾರು ಅವನು ಏನು ಅಂತ ಅಂದ್ಬಿಟ್ಟು. ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಂತ ಅಂದರೆ, ಇದಕ್ಕೆ ಮೇಲೆ ಬರೋ ವಿಡಿಯೋ ಏನಿದೆಯೋ ಅದು ಬಂದ್ಬಿಟ್ಟು ಒಂದು ಕ್ಯಾರೆಕ್ಟ್ರು, ನನಗೆ ಯಾವ ವ್ಯಕ್ತಿ ಸಿಕ್ಕಿದಾನೋ ಆ ಕ್ಯಾರೆಕ್ಟ್ರನ್ನ ಬ್ಲರ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವರು ಆ ಕ್ಯಾರೆಕ್ಟ್ರನ್ನ ಒರಿಜಿನಲ್ ವಿಡಿಯೋ ತೋರ್ಸೋಕ್ಕೆ ಪರ್ಮಿಷನ್ ಸಿಗಲಿಲ್ಲ. ಸೊ ವಿಡಿಯೋ ಮಾತ್ರ ನೀನು ಅಪ್ಲೋಡ್ ಮಾಡು, ಕ್ಯಾರೆಕ್ಟ್ರನ್ನ ಬ್ಲರ್ ಮಾಡು ಮತ್ತು ವಾಯ್ಸ್ ಚೇಂಜ್ ಮಾಡು ಅಂತ ನಮಗೆ ಹೇಳಿದ್ದಾರೆ. ಯಾಕಂದರೆ ವಿಡಿಯೋದಲ್ಲಿ ಕಂಟೆಂಟ್ ಚೆನ್ನಾಗಿದೆ. ಅಲ್ಲಿ ನೀವು ನೆಕ್ಸ್ಟ್ ನೋಡೋ ಅಂಥ ವಿಡಿಯೋದಲ್ಲಿ ಹಾರ್ಟ್ ಟಚಿಂಗು ಎಮೋಷ್ನಲ್ ಆಗಿ ಚೆನ್ನಾಗಿದೆ. ಸೊ ಅದರಿಂದ ನಮಗೆ ಪರ್ಮಿಷನ್ ಕೊಟ್ಟವ್ರೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಬ್ಲರ್ರಾಗಿ ತೋರಿಸ್ತಿದ್ದೀನಿ ಅಂತ ಸ್ಕ್ರಿಪ್ಟ್ ಅನ್ಕೊಂಡ್ರು ನನಗೇನು ಪರವಾಗಿಲ್ಲ, ಬಟ್ ವಿಡಿಯೋ ಮಾತ್ರ ಹಾರ್ಟ್ ಟಚಿಂಗ್ ಆಗಿದೆ. ಸೊ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ, ಮತ್ತು ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಸೊ ಏನಕ್ಕೆ ಬ್ಲರ್ ಮಾಡಿದ್ದೀನಿ ಅಂತಂದರೆ, ಅದೇ ಏರಿಯಾದಲ್ಲಿ ಇರೋವಂಥ ಹುಡುಗನೇ ಅವನು. ಅವ್ರ ಫ್ಯಾಮಿಲಿ ತೀರೋಗಾದ್ಮೇಲೆ ಆ ಹುಡುಗ ಕಾಣೆಯಾಗಿದ್ದ. ಸೊ ನಾವು ನೋಡಿ ಹಿಡ್ಕೊಂಡಾದ್ಮೇಲೆ ಅಲ್ಲಿರೋ ವ್ಯಕ್ತಿ ಹತ್ರ, ಅಲ್ಲಿ ಆ ಏರಿಯಾದಲ್ಲಿರೋ ದೊಡ್ಡ ವ್ಯಕ್ತಿ ಹತ್ರ ಹೋಗಿ ಒರಿಜಿನಲ್ ವಿಡಿಯೋ ತೋರಿಸಿದ್ರಿ. ಸೊ ಈ ಹುಡುಗ ನಮಗೆ ಗೊತ್ತಿರೋವನೇ, ಒರಿಜಿನಲ್ ವಿಡಿಯೋ ಆಗಬೇಡ, ಯಾಕಂದರೆ ಆ ಹುಡುಗನಿಗೆ ಒಂದು ಲೈಫ್ ಇದೆ, ಸ್ಪಾಯ್ಲ್ ಆಗುತ್ತೆ ಆ ಲೈಫು ಅಂತಂದ್ಬಿಟ್ಟು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸೊ ಅದರಿಂದ ಒರಿಜಿನಲ್ ವಿಡಿಯೋ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್, ಸಾರಿ. ಸೈಲೆಂಟ್ ಆಗಿರೋ. ಯಾರು ನೀನು? ಯಾಕೆ ಕಡ್ಡಿ ಹಿಡ್ಕೊಂಡಿದ್ಯಾ? ಯಾರ ಹತ್ರ ಮಾತಾಡ್ತಿದ್ದೆ ಇವಾಗ ಗಂಟ? ಕರಿ ಅವ್ರನ್ನ. ಎಲ್ಲಿ ಅವರು? ಎಲ್ಲೋ ಇದಾರೆ ನಿಮ್ಮಮ್ಮ ಇಲ್ಲಿ? ಯಾರ ಹತ್ರ ಕಣ ಮಾತಾಡ್ತಿದ್ದ? ಹಿಡ್ಕೊಳ್ರ ಅವನ್ನ. ಯಾಕೋ ಏನೋ ಆಯ್ತು ನಿಮ್ಗೆ? ಎಲ್ಲೋ ನಿಮ್ಮಮ್ಮ? ಅಲ್ಲ ಕಣೋ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಬರೋರ್ಗೆಲ್ಲ ಏನಕ್ಕೆ ತೊಂದರೆ ಕೊಡ್ತಿದ್ಯಾ? ಎಲ್ಲಾರ್ಗು ಏನಕ್ಕೆ ಹೊಡಿತಾ ಇದ್ಯಾ? ನಮ್ಮಮ್ಮ ತಂಗಿ ಮಲ್ಕೊಂತಾರಣ್ಣ, ಎಲ್ಲರೂ ಬಂದು ಕಷ್ಟ ಕೆಲಸ ಎಲ್ಲ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಮಲ್ಕೊಂಡಿದ್ದಾರೆ ಅಣ್ಣ, ಹೋಗಿ ಅಣ್ಣ. ಲೇ, ನಾವು ಇವಾಗ 4 ಜನ ನಮ್ಮ ಹತ್ರನೂ ಕಡ್ಡಿಗಳಿದಾವೆ, ಸರಿಯಾಗಿ ಬಾರಿಸ್ಬಿಡ್ತೀನಿ ಇವಾಗ. ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ ಒಬ್ನೇ? ನಿಮ್ಮಮ್ಮ ನಿಮ್ ತಂಗಿ ಎಲ್ಲಿ? ಏನೋ ಮಾತಾಡ್ತಿದ್ಯಾ? ಹುಚ್ಚ ಏನೋ ನೀನು? ಗೋರಿಗುಲ್ನ ತೋರಿಸ್ಬಿಟ್ಟು ಅಮ್ಮ ತಂಗಿ ಅಂತಿದ್ಯಾ? ಅಣ್ಣ ನಮ್ಮಮ್ಮ ತಂಗಿ ಅಣ್ಣ ಅವರು, ನಾ ಅವ್ರ ಜೊತೆ ಮಾತಾಡ್ತಿದ್ದೆ ಅಣ್ಣ. ನಮ್ಮಮ್ಮ ತಂಗಿ ಅವರು. ಇವಾಗ ಟೈಮ್ ಎಷ್ಟು ಅಂತ ಗೊತ್ತಿದ್ಯಾ? ಎಷ್ಟು ಟೈಮ್ ಆದ್ರೆ ನಮ್ಮಮ್ಮ ಅಲ್ಲ ಏನೋ ಎಣ್ಣೆ ಗಿನ್ನೆ ಏನಾದ್ರು ಶೋಕಿ? ಲವ್ ನಮ್ಮಮ್ಮ ತಂಗಿ ಮಾತಾಡಕ್ ಬಂದಿ, ನೀವ್ ಹೋಗಿ ಭಯ ಪಡ್ತವ್ರೆ ಅವರು. ಅಮ್ಮ ಅಲ್ಲ ಕಣೋ, ನಾನು ನಿನ್ನ ಹತ್ರ. ಅಣ್ಣ ನಿಮ್ಗೆ ಗೊತ್ತಿದ್ಯಾ, ನಾನು ಈಚೆ ಹೋಗಿದ್ದೆ ಫ್ರೆಂಡ್ ಜೊತೆ. ಮನೆಗ್ ಬರೋ ಅಷ್ಟರಲ್ಲಿ ಸಿಲಿಂಡರ್ ಏನೋ ಬಾಂಬ್ ತರ ಫ್ಲಾಶ್ ಆಗಿ ಕರ್ಕೊಂಡ್ ಬಂದಿಲ್ ಬಿಟ್ಟವ್ರೆ, ಮನೆ ಹೊಡೆದೋಗಿದೆ ಅಂತ. ಮಲ್ಕೊಂಡಿದ್ದಾರೆ ಅಮ್ಮ ತಂಗಿ, ಗೊತ್ತಾಗ್ತಿಲ್ಲ ಅಷ್ಟೇ. ಅಣ್ಣ ನೀವ್ ಹೋಗಿ ಅಣ್ಣ, ಅವ್ರು ಭಯ ಪಡ್ತವ್ರೆ. ಲಾಸ್ಟ್ ಟೈಮು ನಾನು ಹೇಳೋದ್ ಕೇಳೋ. ಲಾಸ್ಟ್ ಟೈಮ್ ಇದೇ ತರ ನಾನು ಒಬ್ನೇ ಬಂದೆ, ಅವಾಗೂ ನಿನ್ನನೇ ನಾನು ನೋಡಿತ್ತು. ಕಿಚ್ಕೊಂಡು ಅಟ್ಟಾಡ್ಸ್ಕೊಂಡ್ ಬಂದು ಎಲ್ಲಾ ಜನಕ್ಕೆ ಹೊಡಿತಾ ಇದ್ಯಾ?
ನಮ್ಮಮ್ಮ ತಂಗಿ ಭಯ ಪಡ್ತಾರೆ ಅಣ್ಣ, ಅದಕ್ಕೆ ನಾನು ಯಾರಿಗೂ ಬರಕ್ ಬಿಡಲ್ಲ. ನೀನ್ ಬರ್ಬಾರ್ದಪ್ಪಿ, ನಾನು ಹೇಳೋದ್ ಕೇಳ. ಇಲ್ಲಿ ಇನ್ನು ಚಿಕ್ಕ ವಯಸ್ಸಿದ್ದಂಗಿದೆ ನಿನ್ಗೆ. ಯಾಕೋ ಇಲ್ಲೆಲ್ಲ ಬಂದ್ಬಿಟ್ಟು ತೊಂದರೆ ಕೊಡ್ತಿದ್ಯಾ? ನಮ್ಮಮ್ಮ ತಂಗಿ ಇಲ್ಲಿದ್ದಾರೆ. ಸೊ ಫ್ರೆಂಡ್ಸ್, ಈ ಹುಡುಗ ಹೇಳ್ತಿರೋದು ಏನಂತಂದ್ರೆ, ಇಲ್ಲೊಂದು ಗೋರಿ ಇದೆ ನೋಡಿದ್ರ, ಇದು ಅವ್ರ ಅಮ್ಮ ಅಂತೆ, ಇಲ್ಲಿರೋದು ತಂಗಿ ಅಂತೆ. ಅವ್ನು ಹೇಳ್ತಿರೋದು ನೋಡಿದ್ರೆ ನಮ್ಗೆ ಇವನ್ನ ಏನ್ ಮಾಡ್ಬೇಕಂತಾನೆ ನಮ್ಗೆ ಅರ್ಥ ಆಗ್ತಿಲ್ಲ. ಅವ್ನು ಏನಂತ ಗೊತ್ತಾ ಫ್ರೆಂಡ್ಸ್, ಅವನು ಹುಡುಗರ ಜೊತೆ ಆಚೆ ಹೋಗಿರೋ ಟೈಮಲ್ಲಿ ಮನೇಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ, ನಾನು ಹೇಳ್ತೀನಿ ಓಪನ್ ಆಗಿ, ಅವ್ರ ಅಮ್ಮ ಅವ್ರ ತಂಗಿ ಬಂದ್ಬಿಟ್ಟು ಅಣ್ಣ ಬಿಡಿ ಅಣ್ಣ, ಅಣ್ಣ ನಂಗೆ ಯಾಕೆ ನಮ್ಮಮ್ಮ ತಂಗಿ ಭಯ ಪಡ್ತವ್ರೆ ಅಣ್ಣ. ಅಣ್ಣ ಅವರು ತೀರೋದ್ರು ಅಂತ ಹೇಳ್ಬೇಡ. ಅವ್ರು ಮಲ್ಗಿಲ್ಲ, ಕಾಣಿಸ್ತಿಲ್ವಾ ನಿಂಗೆ? ಅವ್ರು ಮಲ್ಗಿದ್ದಾರೆ ನೋಡಿ, ಕಾಣಿಸ್ತಿಲ್ಲನಾ? ತೀರೋಗಿದ್ದೀರಾ ಅಂತ ಹೇಳ್ತಿದ್ದೀರಾ. ಹೋಗಿ, ನೀವು ಭಯ ಪಡ್ತವ್ರೆ ಅವರು. ಹೋಗಿ ಹೋಗಿ ನಾನು ಎಲ್ಲ ಕ್ಲೀನ್ ಆಗಿ ಕೇಳು. ನನಗ್ ಗೊತ್ತಿರೋಕೆ ಎಷ್ಟೋ ವಯಸ್ಸು ನಿನ್ಗೆ? ಎಷ್ಟು ವಯಸ್ಸು ನಿನ್ಗೆ? 24ಕ್ಕೆ ನೀನ್ ಈ ತರ ಎಲ್ಲ ಸೈಕೋ ತರ ಆಡ್ತಿದ್ಯಲ್ಲ, ಅರ್ಥ ಆಗಲ್ವಾ? ಅವ್ರನ್ನ ಕರ್ಕೊಂಡ್ ಬಂದಿರೋ ಕಾರಣನೇ ಬೇರೆ ಕಣೋ ಇಲ್ಲಿ. ಅವ್ರನ್ನ ಕರ್ಕೊಂಡ್ ಬಂದಿ ಅಷ್ಟೇ ಕಣೋ, ಅವ್ರ ಲೈಫ್ ಆಗೋಯ್ತು ಕಣೋ. ಇದಕ್ ಮೇಲೆ ನಿನ್ ಲೈಫ್ ಐತೆ, ನಿನ್ ಜೀವನ ಐತೆ. ನಮ್ಮಮ್ಮ ತಂಗಿ ಜೊತೆ ಇರ್ತೀನಿ, ನೀವು ಹೋಗಿ. ನೀವು ಅಲ್ಲ ಕಣೋ, ನಾವು ಇಲ್ಲ, ನಮ್ಮಮ್ಮ ತಂಗಿ ಜೊತೆ. ನಾನ್ ಹೇಳೋದ್ ಕೇಳಿಸ್ಕೊ. ನೀನು ಈ ತರ ಎಲ್ಲಾ ಜನಕ್ಕೆ ತೊಂದರೆ ಕೊಡ್ತಾ ಇದ್ರೆ, ಬೇರೆಯವ್ರಾದ್ರೆ ಹಿಡ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಏನೋ ಮಾಡ್ತೀಯ. ಪರವಾಗಿಲ್ಲ, ನಮ್ಮಮ್ಮ ಇದ್ದಾರೆ, ನನ್ ಮೇಲೆ ಬಂದ್ರೆ ಬಿಡಲ್ಲ. ಇಲ್ಲೆಲ್ಲ ಬರ್ಬೇಡ ಕಣೋ. ಇವಾಗ ನನಗ್ ಸಿಟ್ಟು ಬಂದ್ರೆ ಗ್ಯಾರಂಟಿ ಹೊಡಿತೀನಿ. ನೀನ್ ಮಾಡೋದ್ ನೋಡ್ತಾ ಇದ್ರೆ ನಿನ್ಗೆ ಏನಾದ್ರು ಹುಚ್ಚಾಗಿ ಹಾಕ್ಬಿಡಿದ್ಯಾನ ನೀನು? ಅರ್ಥ ಮಾಡ್ಕೊಳ್ಳೋ. ಇನ್ ಯಾರು ಇಲ್ಲ ಕಣೋ, ನಿನ್ ಲೈಫ್ ಐತೆ, ನಿನ್ ಜೀವನ ಐತೆ, ಅದ್ ನೋಡ್ಕೋ ಬಾರೋಲೆ. ನೀನ್ ಹಿಂಗೆಲ್ಲ ಬರ್ಬೇಡ ಕಣೋ. ಟೈಮ್ ಎಷ್ಟು ಗೊತ್ತೇನೋ? ಯಾರನ್ನ ಕಣೋ ಮಲಗಿಸ್ತಿದ್ಯಾ? ಇವಾಗ ನನ್ ಜೊತೆ ಬಂದ್ಬಿಡು ಅಪ್ಪಿರಿ. ನಿನ್ನ ನೋಡಿದ್ರೆ ಬೇಜಾರಾಗ್ತಿದೆ ಕಣೋ. ನಿಮ್ಮಮ್ಮ ತಂಗಿ ಅಲ್ಲಿದಾರ. ಫ್ರೆಂಡ್ಸ್, ನೀವೇ ಹೇಳಿ, ಏನ್ ಮಾಡ್ಬೇಕು ಹೇಳಿ? ಇಂಥವ್ನ ಪೊಲೀಸ್ ಸ್ಟೇಷನ್ ಹಿಡ್ಕೊಳಕ್ಕಾಗುತ್ತಾ? ಯಾರಿಗಾದ್ರೂ ಹಿಡ್ಕೊಳಕ್ಕಾಗುತ್ತಾ? ಏನ್ ಮಾಡ್ಬೇಕು ಹೇಳಿ? ಅವ್ನ ಕತೆ ಕೇಳ್ತಿದ್ರೆ ನಿಜವಾಗ್ಲು ನಮ್ಗಂತೂ ನಮ್ ಊರಾದ್ರೂ ಬೇಜಾರ ಆಗ್ಬಿಡವ್ರೆ. ಬಾರೋ ಅವನ್ನ ಬಿಟ್ಬಿಡು ಅಂತವ್ರೆ. ನನಗಾದ್ರೆ ಅವ್ನ ಹಂಗೆ ಬಿಟ್ ಬರಕ್ ಮನ್ಸಾಗ್ತಿಲ್ಲ. ಯಾಕೋ ಇಬ್ರೆ ನಾವು ಇಷ್ಟ ಜನ ಇದ್ಬಿಟ್ಟು ನಡ್ಕೊಂಡ್ ಬರಕ್ಕೆ ನಮ್ಗೆ ಮೀಟ್ ಆಫ್ ಆಗೋಯ್ತು. ಇವ್ನ್ ಡೈಲಿ ಬರ್ತಿದ್ಯಲ್ಲ ನೀನು. ಇದು ಮನೆ ಅಲ್ಲ ಕಣ, ಇದು ಸ್ಮಶಾನ. ಲೇ ಅಕ್ಕಪಕ್ಕ ನೋಡೋ ಎಷ್ಟೊಂದ್ ಗೋರಿಗಳು ಇದಾವಂತ. ಅವ್ರೆಲ್ಲ ಬರ್ತವ್ರೇನೋ ಡೈಲಿ, ನೀನ್ ಮಾತ್ರ ಯಾಕೋ ಬರ್ತಾ ಇದೀಯ? ಅವರಿಂದ ಭಯ ಆಗುತ್ತೆ. ಅಪ್ಪ ಅಮ್ಮನ ಇರೋದು, ತಂಗಿ ಅಮ್ಮನ ಇರೋದು. ನಿಮ್ಮಪ್ಪ ಏನಾದ್ರು ಇವಾಗ ನೀನ್ ನಮ್ ಜೊತೆ ಬರ್ತೀಯ? ಬರಲ್ವೇಣ? ಬರಲ್ಲ, ನಾ ಭಯ ಪಡ್ತವ್ರೆ. ನಮ್ ತಂಗಿ ಭಯ ಇವ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋಣ ಅನ್ನಕ್ಕೆ ನನಗ್ ಬೇಜಾರಾಗ್ತಿದೆ. ನನಗಂತೂ ತುಂಬಾ ಬೇಜಾರಾಗ್ತಿದೆ. ಬಂದ್ಬಿಡೋ, ಹೋಗ್ಬಿಡ. ಲೇ, ಇದಕ್ಕಾದ್ಮೇಲೆ ನಿನ್ ಜೀವನ ತುಂಬಾ ಇದೆ ಕಣೋ. ಇದೇ ನಿನ್ ಲೈಫ್ ಅಲ್ಲ ಕಣೋ. ಭಯ ಪಡ್ತವಳೆ. ಹೋಗಿ ಹೋಗಿ. ನೀನೇ ಬರ್ಬಾರ್ದು ಕಣ. ಮಳೆ ಬೇರೆ ಬರ್ತೈತೆ, ಹೆಂಗೋ ಇರ್ತೀಯ? ಇರ್ತೀನಿ, ಅಲ್ಲೆಲ್ಲೋ ಒಂದ್ ಕಡೆ ಇರ್ತೀನಿ. ಹೋಗಿ. ಸರಿ, ನಾನು ಹೋಗ್ಲಿ. ವಾಯ್ಸ್ ನಮ್ಗೆ ಕೇಳಿಸ್ತಾ ಇಲ್ಲಪ್ಪ. ಅವನೊಬ್ಬನೇ ಮಾತಾಡ್ತಾವನ ಅವಾಗಿಂದ. ಇದು ನಾನ್ ಕೈ ಮುಗಿದು ಕೇಳ್ತೀನಿ. ಭಯ ಪಡ್ತವ್ರೆ, ತಂಗಿ ಮಲಗಿಲ್ಲ ಇನ್ನ. ಹೋಗಿ ಹೋಗಿ. ನಂಗೆ ನನ್ನ ಹತ್ರ ಏನೂ ಇಲ್ಲ. ಬೇರೆ ಕೆಲಸ ಮಾಡ್ತೀನಿ, ಮಾಡಿ ಅಮ್ಮ ಅಂತ
ಎಣ್ಣೆ ಹೊಡಿಯಲ್ಲ ಏನಿಲ್ಲ, ಅಮ್ಮ ಮುಂದೆ ಯಾರಾದ್ರೂ ಹೊಡಿತಾರ? ಹೋಗಿ ಏನಾದ್ರು ತಿಂದ ಇಲ್ವಾ ಅಣ್ಣ ಅವನು? ನಾನು ಹಂಗೆ ಅನ್ಕೊಂಡೆ ಗುರು. ನಾನೇನ್ ಅನ್ಕೊಂಡೆ ಗೊತ್ತಾ, ಯಾರೋ ಒಬ್ರು ಇಲ್ಲಿ ಇದು ಕಷ್ಟ ಕಂಪ್ಲಾಕ್ ಬರ್ತಾರೆ ಗೊತ್ತಾ, ಅಂತವ್ರು ಯಾರಾದ್ರೂ ಇರ್ತಾರೆ, ಅಂತವ್ರನ್ನ ಲಾಕ್ ಮಾಡೋಣ. ನಾನು ಬರ್ಬೇಕಾದ್ರೆ ದಾರಿಯಲ್ಲಿ ಇಲ್ಲಿರೋ ಲೋಕಲ್ ಅವ್ರ ಹತ್ರ ಮಾತಾಡ್ಕೊಂಡು ಕರ್ಕೊಂಡ್ ಬಂದ, ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ನಾನು. ಅವ್ರ ಹತ್ರನು ಮಾತಾಡ್ದೆ. ಅವ್ರು ಏನಂದ್ರಂದ್ರೆ, ನೀನ್ ಹೋಗಿ ನೋಡಪ್ಪಿ, ಅಕಸ್ಮಾತ್ ಏನಾದ್ರು ನನಗೆ ಗೊತ್ತಿರಂಗ್ ದೂರ ಯಾರಾದ್ರೂ ಗೋಲ್ ಕೊಡ್ತಾ ಇರ್ತಾರೆ, ನೀನ್ ಹೋಗಿ ನೋಡು, ಅದ್ರ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಫೋನ್ ಹಾಕು, ಇಮಿಡಿಯೇಟ್ ಆಗಿ ಓಡ್ ಬರ್ತೀನಿ ಅಂತ ಹೇಳೋರೆ. ಆಯ್ತಾ? ಫೋನ್ ಅಲ್ಲ ಗುರು, ನಾನು ಈ ಕಾಲದಲ್ಲಿ ಹುಡುಗಿರ್ಗೋಸ್ಕರ ಏನೋ ಮಾಡ್ತಿದ್ದಾರೆ, ಲವರ್ಸ್ಗೋಸ್ಕರ, ಅಂತವ್ರಿಗೋಸ್ಕರ ಏನೋ ಮಾಡ್ತವ್ರೆ ಜನರು. ಬಟ್ ಇವನು ಅಮ್ಮ ತಂಗಿ ಅಂತ ಅಂದ್ಕೊಂಡ್ಬಿಟ್ಟವನಲ್ಲ ಗುರು. ನಿನ್ ಲೈಫಲ್ಲಿ ನಿಮ್ ತಾಯಿನ ಆತರ ಪ್ರೀತಿ ಮಾಡ್ತೀಯ, ನಾನಾದ್ರೂ ಓಪನ್ ಆಗಿ ಹೇಳ್ಬಿಡ್ತೀನಿ. ಅವನು ಏನ್ ಗೊತ್ತೇನೋ, ಮೆಂಟಲಿ ಅವನ್ಗೆ ಆಲ್ಕೋ ಅಂತ ಇದ್ದಾನೆ. ಅವನು ಹೆಂಗ್ ಗೊತ್ತಾ ಫ್ರೆಂಡ್, ಅವನು ಏನ್ ಅನ್ಕೊಂತಾನಂದ್ರೆ, ನಮ್ಮಮ್ಮ ನಮ್ ತಂಗಿ ಗೊತ್ತೋಗಿಲ್ಲ, ನನ್ ಜೊತೆನೆ ಇದಾರೆ, ಅಲ್ಲಿ ಮನೇಲಿ ಇರೋರ್ನ ಕರ್ಕೊಂಡ್ ಬಂದು ಇಲ್ಲಿ ಮಲಗ್ಸವ್ರೆ. ಸೊ ಅದರಿಂದ ಅವರು ಒಬ್ರೇ ಇರಕ್ ಭಯ ಬೀಳ್ತಾರೆ, ಡೈಲಿ ನಾನು ಬಂದು ನೋಡ್ಬೇಕು ಅಂತ ಅಂದ್ಬಿಟ್ಟು ಇವನು ಕೆಲಸ ಮುಗಿಸ್ಕೊಂಡು ಬಂದು ನೋಡ್ತಾವನೆ. ಬಟ್ ಅವ್ನ್ ಕೆಲ್ಸಕ್ಕೆ ಹೋಗ್ತಿರೋದು ಎಲ್ಲ ಸುಳ್ಳು. ಅವ್ನ ನಡವಳಿಕೆ ನೋಡ್ತಾ ಇದ್ರೆ ನನಗಂತೂ ಅವ್ನು ಯಾಕೋ ಮೆಂಟಲಿ ಸೈಕೋ ತರಾನೇ ಇದ್ದಾನೆ. ನಾನು ಹಂಗೂ ಕರ್ದಿದ್ದೀನಿ, ಬಾರೋ ಬಂದ್ಬಿಡೋ ನನ್ನ ಜೊತೆ, ಕರ್ಕೊಂಡಿದ್ದೀನಿ, ಹಿಂಗೆಲ್ಲ ಬರ್ಬೇಡ ಅಂತ ಹೇಳಿದ್ದೀನಿ. ಬಟ್ ಅವ್ನು ಕೇಳ್ತಾ ಇಲ್ಲ, ಕೈ ಮುಗ್ದೆಲ್ಲ ಕೇಳ್ಕೊಂತಾನೆ, ಅಣ್ಣ ನೀವೆಲ್ಲ ಯಾರು ಬರ್ಬೇಡಿ, ಹೋಗ್ಬಿಡಿ ಅಂತ ನಮ್ಮನ್ನೇ ಕಳ್ಸ್ಬಿಡ್ತಾವನೆ. ಸೊ ನಾವಾದ್ರೆ ಏನೋ ಡಿಸೈಡ್ ಮಾಡ್ಬಿಟ್ರಿ, ನಿಜವಾಗ್ಲು ಅಲ್ಲಿ ಹೋಗಿದ ತಕ್ಷಣ ನೀವ್ ಅಬ್ಸರ್ವ್ ಮಾಡಿದ್ರೆ ಇಲ್ವೋ, ಕಡ್ಡಿ ಇಷ್ಟು ಉದ್ದ ಕಡ್ಡಿ ಎತ್ಕೊಂಡ್ಬಿಟ್ಟ ನಮ್ಮನ್ನೆಲ್ಲ ಹೊಡಿಯಕ್ಕೆ. ಆಮೇಲೆ ನಾವು 4-5 ಜನ ಇರೋದ್ ನೋಡ್ಬಿಟ್ಟು ಎದುರ್ಕೊಂಡ್ಬಿಟ್ಟ ಅವನು. ಆಮೇಲೆ ಒಬ್ನೇ ಅವ್ರ ತಾಯಿ ಹತ್ರ ಮಾತಾಡ್ತಾವನೆ, ಎಲ್ಲೋ ಇದಾರೆ ನಿಮ್ಮಮ್ಮ ಅಂತ ತೋರ್ಸಿದ್ರೆ, ನೋಡ್ಸೋ ಅಂತಂದ್ರೆ ಗೋರಿನ ತೋರಿಸ್ತಾರೆ. ಅಂತವ್ನಿಗೆ ಏನ್ ಮಾಡೋಣ ಹೇಳಿ ಫ್ರೆಂಡ್ಸ್. ಸೊ ನಾವಂತೂ ಡಿಸೈಡ್ ಆಗಿದ್ರಿ, ಇವನ್ನ ಗ್ಯಾರಂಟಿ ಪೊಲೀಸ್ ಅವ್ರಿಗೆ ಇಟ್ಕೊಡೋಣ, ಇಲ್ಲಾಂದ್ರೆ ನಾವೇ ಏನಾದ್ರು ಒಂದ್ ಗತಿ ಮಾಡೋಣ. ಬರೋರ್ಗೆಲ್ಲ ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದ್ದ ಇವನು, ಗೋಲ್ಗಳು ಕೊಡ್ತಾ ಇದ್ದ. ಬಟ್ ಅವ್ನ ಪ್ರಾಬ್ಲಮ್ ಏನಂತಂದ್ರೆ, ಬಂದವರೆಲ್ಲ ಇವನು ಗೋಲ್ ಕೊಡ್ತಾ ಇದ್ರು. ಸೊ ಅದರಿಂದ ಅವನು ಆತರ ಮಾಡೋ ಸ್ಟಾರ್ಟ್ ಮಾಡ್ಬಿಟ್ಟವನೆ. ಸೊ ನಾವು, ನೀವೇ ಹೇಳಿ ವಿಡಿಯೋ ನೋಡಿದವರು, ಅವನ್ನ ಏನ್ ಮಾಡಕ್ಕಾಗುತ್ತೆ? ಅವನೇನಾದ್ರೂ ಒಬ್ಬ ಜನರಿಗೆ ಹಾನಿಕರ ಏನಾದ್ರು ಮಾಡ್ತಾ ಇದ್ರೆ ಹಿಡ್ಕೊಂಡೋಗಿ ಏನೋ ಒಂದ್ ಮಾಡ್ಬೋದಾಗಿತ್ತು. ಅವನು ತೊಂದರೆ ಕೊಡೋದ್ರಿಂದ ಅವ್ನು ತೊಂದರೆ ಕೊಡ್ತಾವನೆ ಹೊತ್ತು, ಅವನಷ್ಟು ಅವನೇ ಹೋಗ್ಬಿಟ್ಟು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಸೊ ಅಂತವ್ರನ್ನ ನಾವು ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ. ಬಟ್ ಈ ಕಾಲದಲ್ಲಿ ಈ ತರ ತಂದೆ ತಾಯಿನ ಜೊತೆಲಿ ಹುಟ್ಟಿರೋರ್ನ ಪ್ರೀತಿ ಮಾಡೋನು ಇರೋದಂದ್ರೆ ನಿಜವಾಗ್ಲು ತುಂಬಾ ಗ್ರೇಟು. ಅವ್ನು ಹೇಳಿರೋದು, ಅವ್ನು ಮಾಡಿರೋದು ಅಲ್ಲಿ ನೋಡಿದ ತಕ್ಷಣ ನನ್ಗೆ ನಿಜವಾಗ್ಲು ಬೇಜಾರ ಆಗೋಯ್ತು. ಅವನ್ನ ನಾವು ಏನು ಮಾಡಕ್ಕೂ ಮನ್ಸು ಬಂದಿಲ್ಲ. ಸೊ ಅದರಿಂದ ಅವನ್ನ ಅಲ್ಲೇ ಬಿಟ್ಟು ನಾವು ಈ ವಿಡಿಯೋನ ಎಂಡ್ ಮಾಡ್ಕೊಂತ ಇಲ್ಲಿಂದ ಓಡ್ತಾ ಇದೀವಿ ಫ್ರೆಂಡ್ಸ್. ಈ ವಿಡಿಯೋ ಹಿಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಟೇಕ್ ಕೇರ್, ಬೈ ಬೈ, ಲವ್ ಯು. ವಿತ್ ಮಲ್ಲೇಶ್ ಅಂಡ್ ಗ್ರೂಪ್ ಸಮೇತ ಬಂದಿದ್ದೀರಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ